ಕಿಚ್ಚ ಅವರು ಮತ್ತೆ ಈ ವಾರ ತುಂಬ ಚೆನ್ನಾಗಿ ಮನೆ ಮಂದಿಗೆಲ್ಲ ಕ್ಲಾಸ್ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಮೊನ್ನೆ ಟಾಸ್ಕ್ ನಡೀತು. ಸೊ ಅದರಲ್ಲಿ ತುಂಬಾ ಏರುಪೇರುಗಳಿತ್ತು. ನಾವು ಕೂಡ ನಮ್ಮ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ವಿ ಆ ವ್ಯಾಲ್ಯೂ ಸರಿ ಇಲ್ಲ ಅಂತ. ಸೊ ಅದನ್ನೇ ಅಲ್ಲಿ ಸುದೀಪ್ ಅವರು ಹೇಳ್ತಾರೆ. ಸೊ ನಿಮಗೆಲ್ಲ ಸರಿ ಅನ್ನಿಸ್ತಾ ನೀವು ಮಾಡಿದ್ದು? ಎಲ್ಲೋ ಒಂದು ಕಡೆ ನನ್ನ ತಟ್ಟೆನಲ್ಲಿ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರ ತಟ್ಟೆನಲ್ಲಿ ಊಟ ಇರಬಾರ್ದು ಅನ್ನೋ ಥರ ಬಿಹೇವ್ ಮಾಡಿದ್ರಿ ಅಲ್ವಾ ನೀವೆಲ್ಲರೂ ಅನ್ನೋ ರೀತಿನಲ್ಲಿ ಕೇಳ್ತಾರೆ. ಆಗ ಸ್ವಲ್ಪ ಮನೆ ಮಂದಿ ಕೂಡ ಸ್ವಲ್ಪ ಹೌದು ಅನ್ನೋ ರೀತಿನಲ್ಲೇ ಮಾತಾಡ್ತಾರೆ. ಅಲ್ಲಿ ವಿನಯ್ ಅವರು, ತನಿಷಾ ಅವರು ಎಲ್ಲರೂ ಕೂಡ ಒಂದು ರೀತಿ ಒಪ್ಕೊಳ್ಳೋ ಥರನೇ ಇತ್ತು. ಅಲ್ಲಿ ಆ್ಯಕ್ಚುಲಿ ಪ್ರತಾಪ್ ಅವ್ರಿಗೆ ತುಂಬ ಕಮ್ಮಿ ಅಮೌಂಟ್ ಬಂದಿತ್ತು. ಹಾಗೆ ಮೇಯ್ನಾಗಿ ತುಕಾಲಿ ಸಂತೋಷ್ ಅವ್ರಿಗೆ ಟಾಪ್ ಪರ್ಫಾರ್ಮರ್ ಥರ ಬಂದಿತ್ತು. ಸೊ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವ್ರಿಗೆ ಟಾಪ್ ಬಂದಿದ್ದು ಸ್ವಲ್ಪ ಇದೆ ಅನ್ನಿಸ್ತು. ಎಲ್ಲೋ ಒಂದು ಕಡೆ ವಿನಯ್ ಮತ್ತು ಕಾರ್ತಿಕ್ ಅವರ ಮಧ್ಯೆ ಆ ಸ್ಥಾನಕ್ಕೆ ಪೈಪೋಟಿ ಇತ್ತು. ಮತ್ತೊಂದು ಕಡೆ ಸಂಗೀತ ಅವ್ರಿಗೂ ಕೂಡ ಅದು ಸಿಗ್ಬೋದಿತ್ತು. ಪ್ರತಾಪ್ ಅವರು ಅವರೇ ಆ ಕಮ್ಮಿ ಅಮೌಂಟನ್ನು ತೊಗೊಂಡ್ರು. ಅವರೇ ಫಸ್ಟು 7 ಲಕ್ಷನ ಕೇಳಿದರು. ಸೊ ಅದಾದ ನಂತರ ಅವರಿಗೆ ಬರೀ ಕಮ್ಮಿ ಅಮೌಂಟನ್ನು ಕೊಟ್ಟರು. ಯಾಕಂದರೆ ಅವರೇ ಅಲ್ಲಿ ಜಾಸ್ತಿ ಫೈಟ್ ಮಾಡೋಕ್ಕೆ ಹೋಗಲಿಲ್ಲ ತುಂಬ ಅಮೌಂಟ್ಗೆ. ಅದು ಓಕೆ. ಒಂದು ಕಡೆ ಸಂಗೀತ, ಕಾರ್ತಿಕ್ ಮತ್ತು ಸಂಗೀತ ಏನಿದ್ದಾರೆ, ಸೊ ಇವ್ರು 3 ಜನ ಅಮೌಂಟ್ಗೆ ಫೈಟ್ ಮಾಡ್ತಾಯಿದ್ರು. ಸೊ ಅವ್ರು 3 ಜನನೂ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಅರ್ಹರೇ ಅಂತ ಅನಿಸುತ್ತೆ. ಅದೇನೇ ಇದ್ದರೂ ಅವರು ಕೂಗಾಡಿರ್ಬೋದು ಅಥವಾ ಏನೇ ಇದ್ದರೂ ಕೂಡ ಅಲ್ಲಿ ಸ್ವಲ್ಪ TRPಯನ್ನು ಕೊಟ್ಟಿದ್ದಾರೆ. ಮತ್ತು ಕಂಪೇರ್ ಟು ತುಕಾಲಿ ಸಂತೋಷ್ ಅವರಿಗೆ ಕಂಪೇರ್ ಮಾಡಿದಾಗ ಈ 3 ಜನ ಅಲ್ಲಿ ಅರ್ಹರು ಅಂತ ಅನಿಸುತ್ತೆ. ತನಿಷಾ ಅವರು ಕೂಡ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ನನಗೇನು ಅನಿಸುತ್ತೆ, ಎಲ್ಲೋ ಒಂದು ಕಡೆ ನಮ್ರತಾ ಅವರು ತುಂಬ ಸೈಡ್ ಲೈನ್ ಆಗಿಬಿಟ್ರ ಅಂತ ಅನಿಸುತ್ತೆ. ಅವರು ಇನಿಷಿಯಲಿ ಒಂದು ಸ್ವಲ್ಪ ದಿನ ವಿನಯ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು, ವಿನಯ್ ಅವ್ರ ಜೊತೆನಲ್ಲಿದ್ದರು. ಆಮೇಲೆ ಅವರು ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ. ಎಲ್ಲರ ಜೊತೆಲೂ ಒಂದು ಕಾಮಿಡಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತುಕಾಲಿ ಸಂತೋಷ್ ಅವ್ರ ಜೊತೆನಲ್ಲಿ ಹೋಗಿ ಕಾಮಿಡಿ ಮಾಡ್ತಾರೆ. ಹಾಗೆ ಕಾರ್ತಿಕ್ ಅವ್ರು ಮಾಡೋದನ್ನು ಸರ್ಕಾಸ್ಟಿಕ್ ಆಗಿ ನಾನು ನಿನ್ನ ಮದುವೆ ಆಗ್ಬಿಡ್ತೀನಿ ಅಂದರೆ ಏನು ಮಾಡ್ತೀಯಾ ಅಂದರೆ ನಾರ್ಮಲಾಗಿ ಇದು ಹೊರಗಡೆ ಕೂಡ ನಡೆಯುತ್ತೆ. ಯಾರನ್ನೋ ಒಂದು ಸುಮ್ಮನೆ ಲವ್ ಅಂತ ಹೇಳೋದು, ಫ್ಲರ್ಟ್ ಮಾಡೋದು, ಅದನ್ನು ನಮ್ರತಾ ಅವರು ಒಂದು ರೀತಿಯಲ್ಲಿ ಬಟ್ ಅವರು ಸೀರಿಯಸ್ ಆಗಿ ಖಂಡಿಸ್ತಾ ಇಲ್ಲ. ಅದನ್ನು ಕಾಮಿಡಿ ಮಾಡಿ ಅವ್ರಿಗೆ ತಿಳಿಯಪಡಿಸ್ತಾ ಇದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಏನೋ ಒಂದು ಕಡೆ ಅಂದರೆ ಫ್ಲರ್ಟ್ ಮಾಡ್ತೀಯಾ, ನಾನು ಮದುವೆ ಮಾಡ್ಕೋ ಅಂತ ಹೇಳ್ಬಿಟ್ರೆ ನೀನು ಏನು ಮಾಡ್ತೀಯಾ ಅನ್ನೋದು ಆ್ಯಕ್ಚುಲಿ ಅಲ್ಲಿ ಸಂಗೀತ ನಮ್ರತಾ ಅವರ ಪ್ರಶ್ನೆ. ಆಗ ಕಾರ್ತಿಕ್ ಅವರಲ್ಲಿ ಆನ್ಸರೇ ಮಾಡಲ್ಲ. ಅಂದರೆ ಅವರು ಫ್ಲರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥನಾ? ಯಾಕೆ ಕಾರ್ತಿಕ್ ಅವರು ಈ ರೀತಿ ಮಾಡ್ತಾ ಇದ್ದಾರೆ? ಕಾರ್ತಿಕ್ ಅವರು ಬಹುಶಃ ಇನ್ಮೇಲಾದರೂ ಅದನ್ನು ಬಿಡ್ತಾರೆ. ಯಾಕಂದರೆ ಅವರು ತುಂಬ ದಿನ ನೋಡಿದ್ರೆ ತನಿಷಾ ಅವರ ಜೊತೆನಲ್ಲಿದ್ದರು. ಆಮೇಲೆ ಸಂಗೀತ ಅವ್ರ ಜೊತೆನಲ್ಲಿ ಮುಂಚೆ ಇದ್ದರು. ತನಿಷಾ ಅವ್ರ ಜೊತೆನಲ್ಲಿ ಕ್ಲೋಸ್ ಆಗಿದ್ದರು. ನಮ್ರತಾ ಅವ್ರ ಜೊತೆನಲ್ಲೂ ಕೂಡ ಅದೇ ರೀತಿ ಬಿಹೇವ್ ಮಾಡಿದ್ರು. ಅದನ್ನು ಮೊನ್ನೆ ಆ್ಯಕ್ಚುಲಿ ವರ್ತೂರ್ ಸಂತೋಷ್ ಅವರು ಕೂಡ ಅದನ್ನೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಆದರೆ ಅಲ್ಲಿ ಕಾರ್ತಿಕ್ ಅವರು ತುಂಬಾ ನಗ್ತಾ ಇದ್ರು. ಅಂದರೆ ಅವರು ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಕಾಮಿಡಿಯಾಗಿ ತೊಗೊಂಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಒಂದು 2 ರೀತಿಯಲ್ಲಿ ಜನ ಇರ್ತಾರೆ. ಹೆಂಗಂದರೆ ಒಂದು ಮಾಡರ್ನ್ ಸೊಸೈಟಿ ಇರುತ್ತೆ, ಅವರಿಗೆ ಇದು ತುಂಬ ಕಾಮನ್ ಅಂತ ಅನ್ನಿಸ್ಬೋದು. ದೇ ಆರ್ ಪ್ಲೇಯಿಂಗ್ ಆ್ಯಸ್ ಲೈಕ್ ಎ ಫ್ರೆಂಡ್ಸ್. ಅದು ಏನೋ ಒಂಥರ ಅವರಿಗೆ ಅದು ತಪ್ಪು ಅನಿಸಲ್ಲ. ಬಟ್ ಎಲ್ಲೋ ಒಂದು ಕಡೆ ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋರಿಗೆ ಅದು ತಪ್ಪು ಅಂತಲೂ ಅನ್ನಿಸ್ಬೋದು. ಕೆಲವರಿಗೆ ತಪ್ಪು ಅಂತ ಅನಿಸಿದ್ದು ಮತ್ತಷ್ಟು ಜನಕ್ಕೆ ಸರಿ ಅಂತ ಅನಿಸುತ್ತೆ. ನನಗೆ ಸರಿ ಅನಿಸೋದು ನಿಮಗೆ ತಪ್ಪು ಅಂತ ಅನ್ನಿಸ್ಬೋದು. ಅದರಲ್ಲಿ ಅದೇ ಸಹಜವಾದ ಇದು. ಎಲ್ಲ ಫಿಲಮಲ್ಲೂ ಒಬ್ಬ ವಿಲ್ಲನ್ ಇರ್ತಾನೆ, ಎಲ್ಲ ಫಿಲಮಲ್ಲೂ ಒಬ್ಬ ಹೀರೋ ಇರ್ತಾನೆ. ಆದರೆ ಯಾರು ವಿಲ್ಲನ್, ಯಾರು ಹೀರೋ ಅನ್ನೋದು ಬಹುಶಃ ಬಹಳಷ್ಟು ಸಾಕಷ್ಟು ಕಡೆ ವಿಲ್ಲನ್ ಕಡೆ ಕೂಡ ನ್ಯಾಯ ಇರುತ್ತೆ. ನಾವು ರನ್ನನನ್ನೇ ನೋಡಿದ್ರೆ, ರನ್ನ ಗದಾಯುದ್ಧವನ್ನು ಬರೆಯುವಾಗ ತನ್ನ ಇಡೀ ಗದಾಯುದ್ಧದ ಪೂರ್ತಿಗೂ ದುರ್ಯೋಧನನನ್ನೇ ನಾಯಕನಾಗಿ ಚಿತ್ರಿಸಿರ್ತಾನೆ. ಅಂದರೆ ಎಲ್ಲೋ ಒಂದು ಕಡೆ ಅವನು ಅರ್ಜುನನನ್ನು ನಾಯಕ ಅಂತ ಹೇಳಿ ಆ ಗದಾಯುದ್ಧವನ್ನು ಬರೆದ್ರೂ ಕೂಡ ಅಲ್ಲಿ ಅವನು ದುರ್ಯೋಧನನನ್ನೇ ಹೊಗಳಿ ಬರೆದಿರ್ತಾನೆ. ಯಾಕಂದರೆ ರನ್ನನ ಮನಸ್ಸಿನಲ್ಲಿ ದುರ್ಯೋಧನನ ಬಗ್ಗೆ ಒಂದು ಹೀರೋ ಅಂತ ಒಂದು ಅಭಿಪ್ರಾಯ ಇರುತ್ತೆ. ಆ ರೀತಿ ಆವತ್ತಿನ ಕಾಲದಲ್ಲಿ ನಮಗನ್ಸಿದ್ದನ್ನು ಹೇಳುವಂಥ ಸ್ವತಂತ್ರ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಒಬ್ಬ ರಾಜನನ್ನು ಕುರಿತು ಬರೆದಂಥ ಒಂದು ಗದಾಯುದ್ಧದಲ್ಲಿ ಅಲ್ಲಿ ರಾಜನನ್ನು ದುರ್ಯೋಧನನಿಗೆ ಹೋಲಿಸಿ ಬರೆದುಬಿಟ್ಟಿದ್ದಿದ್ರೆ ರನ್ನ ಬದುಕಕ್ಕೆ ಆಗ್ತಾ ಇರಲಿಲ್ಲ, ಗಲ್ಲಿಗೇರಿಸ್ಬಿಡ್ತಾಯಿದ್ರು. ಅಂತಹ ಒಂದು ಸಮಾಜದಲ್ಲಿ ಇದ್ದಂಥ ರನ್ನ ಅಲ್ಲಿ ರಾಜನನ್ನು ಅರ್ಜುನನಿಗೆ ಹೋಲಿಕೆ ಮಾಡಿ ಬರೆದ್ರೂ ಕೂಡ ಅವನ ಸಾಫ್ಟ್ ಕಾರ್ನರ್ ಅಂತ ಅದು ಏನಿರುತ್ತೆ ಅದು ಇಡೀ ಗದಾಯುದ್ಧದುದ್ದಕ್ಕೂ ದುರ್ಯೋಧನನನ್ನೇ ಹೀರೋ ಆಗಿ ತೋರಿಸುತ್ತೆ. ಆ ರೀತಿ ಬಹಳಷ್ಟು ಜನ ಇರ್ತಾರೆ. ಅಂದರೆ ನನಗೊಂದು ಅನಿಸುತ್ತೆ, ಮತ್ತೊಬ್ರಿಗೊಂದು ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡೋಕ್ಕಾಗಲ್ಲ.
ಕಾರ್ತಿಕ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕಾರ್ತಿಕ್ ಅವರಿಗೆ ಸಿಕ್ಕಾಪಟ್ಟೆ ವೋಟ್ ಬರ್ತಾ ಇದೆ. ಕಾರ್ತಿಕ್ ಅವರು ಕೂಡ ಆ ಏನು ಒಂದು ಅಮೌಂಟ್ ಇದೆ ಅದಕ್ಕೆ ಅರ್ಹರಾಗಿದ್ದರು. ಅದೇ ರೀತಿ ತನಿಷಾ ಅವರಾಗಲಿ, ಅವರು ಕೂಡ ಈ 4 ಜನದಲ್ಲಿ ಯಾರೇ ಬಂದಿದ್ರೂ ಕೂಡ ಬಹಳ ಇಷ್ಟೊಂದು ಕಾಂಟ್ರವರ್ಸಿ ಆಗ್ತಾ ಇರಲ್ಲ. ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರಿಗೆ ಅದು ಬಂದಿದ್ರಿಂದ ಬಹುಶಃ ಅಲ್ಲಿ ಸುದೀಪ್ ಅವರು ಕೂಡ ಕೇಳ್ತಾ ಇದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಪ್ರತಾಪ್ ಅವರಿರ್ಬೋದು, ಸಂಗೀತ ಅವರಿರ್ಬೋದು, ಕಾರ್ತಿಕ್ ಇರ್ಬೋದು, ತನಿಷಾ ಇರ್ಬೋದು, ವಿನಯ್ ಇರ್ಬೋದು, ಈ 5 ಜನದಲ್ಲಿ ಯಾರಿಗೆ ಬಂದಿದ್ರೂ ಕೂಡ ಬಹುಶಃ ಅದು ತಪ್ಪು ಅಂತ ಅನ್ನಿಸ್ತಾ ಇರಲಿಲ್ಲ. ಏನಾಗ್ತಾ ಇತ್ತು ಅಂದರೆ ಅವ್ರವ್ರ ಅಭಿಮಾನಿಗಳಿಗೆ ಅನ್ನಿಸ್ಬೋದು. ಈಗ ಕಾರ್ತಿಕ್ ಅಭಿಮಾನಿಗಳಿಗೆ ತನಿಷಾಗೆ ಬಂದರೆ ತಪ್ಪು ಅಂತ ಅನ್ನಿಸ್ಬೋದು. ಪ್ರತಾಪ್ ಅಭಿಮಾನಿಗಳಿಗೆ ವಿನಯ್‌ಗೆ ಬಂದರೆ ತಪ್ಪು ಅಂತ ಅನ್ನಿಸ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈ 5 ಜನದಲ್ಲಿ ಯಾರಿಗೇ ಬಂದಿದ್ರೂ ಕೂಡ ಈ ಮಟ್ಟಕ್ಕೆ, ಇವತ್ತಿನ ಮಟ್ಟಕ್ಕೆ ಯಾರು ಬೇಕಾದ್ರೂ ಗೆಲ್ಬೋದು, ಯಾರು ಬೇಕಾದ್ರೂ ರನ್ನರ್ ಅಪ್ ಆಗ್ಬೋದು. ಈಗ ನಾವು ಅದನ್ನ ಹೇಳಕ್ಕಾಗಲ್ಲ. ಈ 5 ಜನ ನನ್ನ ಪ್ರಕಾರ ಒಂದು ಟಾಪ್ ಕಂಟೆಸ್ಟೆಂಟ್ ಅಂತಾನೆ ಅನ್ನಿಸ್ತಾರೆ. ಸೊ ಹಾಗಾಗಿ ನನಗೂ ಕೂಡ ಅದೆಲ್ಲೋ ಒಂದು ಕಡೆ ತಪ್ಪು ಅಂತ ಅನ್ನಿಸ್ತು. ಅದನ್ನ ಸೂಪರ್ಬ್ ಆಗಿ ಕೇಳಿದ್ದಾರೆ ಕಿಚ್ಚ ಸುದೀಪ್.